ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನುವಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ದುರ್ಗ ಹೋಗ್ತಾ ಇದ್ದೀವಿ, ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು. ನಾನು ವೇಲ್ಪಟ್ಟಿದ್ರೇ ಅಲ್ಲಿಂದ ಒಂದೆರಡು ಡ್ರೆಸ್ ತಗೋಬೇಕು ಅಂತ ಕೂಡ ಇದ್ದೀನಿ. ನಮ್ಮ ಮನೆಯವ್ರಿಗೆ ಏನಾದರೂ ಕೊಡಿಸ್ಬೇಕು ಅಂತ ವ್ಯಾಲೆಂಟೈನ್ಸ್ ಡೇ ಪರವಾಗಿ ನೋಡೋಣ ಏನು ತಗೊತೀವಿ ಏನು ಅಂತ. ಇನ್ನು ನಾವಿವಾಗ ಬಂದು ದೇವಸ್ಥಾನಕ್ಕೆ ರೀಚ್ ಆಗಿದ್ದಾಯಿತು. ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಕೂಡ ಬಂದಿದ್ವಿ. ಹೋದ್ಮೇಲೆ ಅವಳು ಕೂಡ ಬಂದಳು, ನಮ್ಮ ಜೊತೆ ಜಾಯಿನ್ ಆದಳು. ಇವಳೇನೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಮತ್ತು ಇವತ್ತು ಬಂದ್ಬಿಟ್ಟು ಅಮಾವಾಸ್ಯೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಜನ ಸೇರಿದ್ದಾರೆ. ಭಾಳ ಅಂದರೆ ಭಾಳ ರಶ್. ಹಣ್ಣುಕಾಯಿ ಮಾಡಿಸೋದಾಗಿರ್ಬೋದು, ಇದು ತಗೊಳೋದಾಗಿರ್ಬೋದು, ಮತ್ತು ಊಟಕ್ಕೂ ಕೂಡ ತುಂಬ ಕ್ಯೂ ಇರುತ್ತೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೂ ಕೂಡ ಇದೇ ಥರ ಇರುತ್ತೆ, ಊಟ ಹಾಕ್ಸ್ತಾ ಇರ್ತಾರೆ. ಇವಾಗ ಬಂದುಬಿಟ್ಟು ನೋಡ್ತಾ ಇರ್ಬೋದು, ಭಾಳಷ್ಟು ಜನ ನಿಂಬೆಹಣ್ಣಿನ ಆರತಿ ಮಾಡ್ತಾ ಇದ್ದಾರೆ ಅಮ್ಮನವ್ರಿಗೆ. ನಾವಂತೂ ಪುಣ್ಯ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ನೀವು ಕೂಡ ಇಲ್ಲಿಂದನೇ ಅಮ್ಮನವರ ಆಶೀರ್ವಾದ ತಗೊಳ್ರಿ. ದೇವ್ರು ನಿಮ್ಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ಇನ್ನು ನಾನು ನನ್ನ ಫ್ರೆಂಡು ಎಲ್ಲರ ಥರ ನಾವು ಕೂಡ ಊಟಕ್ಕೆ ನಿಂತ್ಕೊಂಡಿದ್ದೀವಿ. ನಮ್ಮ ವೇದು ಪಾಪು ನೋಡಿ ಎಲ್ರಿಗೂ ಹಾಯ್ ಮಾಡ್ತಾ ಇದ್ದಾನೆ. ಇನ್ನು ಊಟಕ್ಕೆ ಸ್ವಲ್ಪ ಹೊತ್ತು ನಿಂತ್ವಿ, ಒಂದು ಹಾಫ್ ಆನ್ ಅವರು. ಇನ್ನು ಊಟ ಕೂಡ ಸಿಕ್ತು, ಪಾಯಸ ಮತ್ತು ರೈಸ್ ಬಾತು ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾವು ಬಂದಿತ್ತು ನನಗೋಸ್ಕರ ಬಟ್ಟೆ ತಗೋಬೇಕು ಅಂತ ಬಂದ್ವಿ. ನಮ್ಮ ಮನೆಯವ್ರು ಬಂದುಬಿಟ್ಟು ವ್ಯಾಲೆಂಟೈನ್ಸ್ ಡೇಗೆ ಏನೂ ಕೊಡಿಸಿಲ್ಲ ಅಂತ ಹೇಳ್ಬಿಟ್ಟು ಬಟ್ಟೆ ತಗೋ ಅಂತ ಹೇಳ್ಬಿಟ್ಟು ಅಮೌಂಟ್ ಕೊಟ್ಟಿದ್ರು. ಹಂಗಾಗಿ ಬಂದಿದ್ದೀವಿ. ಇದು ಬಂದುಬಿಟ್ಟು 50% ಆಫರ್ ಇದೆ ಇಲ್ಲಿ. ಹಂಗಾಗಿ ನೋಡ್ತಾ ಇರ್ಬೋದು, ನೋಡ್ತಾ ಇದ್ದೀವಿ ಇನ್ನೂ ಬಟ್ಟೆಗಳನ್ನೆಲ್ಲ. ಇನ್ನು ಅದಾದಮೇಲೆ 3 ಡ್ರೆಸ್ ತೊಗೊಂಡ್ಬಿಟ್ಟು ಮನೆಗೆ ಬಂದಿದ್ದಾಯಿತು. ಇವಳು ಕೂಡ ಬಟ್ಟೆ ಮಾಡ್ತಾಳೆ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ, ಕ್ವಾಲಿಟಿ ವರ್ತು. ಇನ್ನು ಈ ಸೀರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಅವಳಿಗೋಸ್ಕರ ಅಂತ ಎತ್ತಿಟ್ಟಿದ್ದಾಳೆ ಅಂತೆ. ಇನ್ನು ಇದು ಬಂದುಬಿಟ್ಟು ನಾನು ತೊಗೊಂಡಿರೋ ಅಂಥ ಸ್ಯಾರಿ. ಇದು ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಯಾವುದಾದ್ರೂ ಹಬ್ಬಗಳು ಏನಾದರೂ ಬಂದಾಗ ಹಾಕ್ಕೊಂಡು ತೋರಿಸ್ತೀನಿ ಹೆಂಗಿತ್ತು ಏನು ಅಂತ ನೀವೇ ಹೇಳುವಂದ್ರೆ. ಇನ್ನು ಇವಾಗ ಏನೋ ವೇರ್ ಮಾಡಿದ್ದಾಳೆ ಡ್ರೆಸ್ಸು, ಆ ಥರದ್ದು ತುಂಬಾ ಇದೆ. ಇನ್ನು ಕಲರ್ ಕಾಂಬಿನೇಷನ್ನು ಕೂಡ ಇದೆ. ತುಂಬ ಅಂದರೆ ತುಂಬ ಒಳ್ಳೆ ಕ್ವಾಲಿಟಿ ನೋಡ್ತಾ ಇರ್ಬೋದು. ಇನ್ನೂ ಇದರಲ್ಲಿ ಬ್ಲೂ ಕಲರು ಅವೆಲ್ಲನೂ ಇದ್ದಾವೆ. ಇನ್ನು ಅದಾದಮೇಲೆ ಅವ್ರ ಮನೆಯಲ್ಲಿ ಊಟ ಮಾಡಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಚಪ್ಪಲಿ ಕೂಡ ತೊಗೊಂಡ್ವಿ. ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಇನ್ನು ವೇದು ಪಾಪ ನೋಡ್ತಾ ಇರ್ಬೋದು, ಇಲ್ಲಿ ಯಾವುದೇ ಜಾಸ್ತಿ ವೆಹಿಕಲ್ಸ್ ಬರೋಲ್ಲ, ಹಂಗಾಗಿ ಒಬ್ಬನೇ ಆಟ ಆಡ್ಕೊತೀನಿ ಅಂತ ಆಟ ಆಡ್ಕೊತ ಬರ್ತಾ ಇದ್ದಾನೆ. ಇದು ಬಂದುಬಿಟ್ಟು ಈ ಪ್ಲೇಸು ನಾವು ಮದುವೆ ಆಗಿರೋಂಥ ಪ್ಲೇಸು. ನೋಡ್ತಾ ಇರ್ಬೋದು, ಇದೇ ಕಟ್ಟೆ ಮೇಲೆ ನಾನು ನಮ್ಮ ಮನೆಯವ್ರು ಕೂತಿದ್ವಿ. ನಮ್ಮ ಜೊತೆ ಯಾರೂ ಇರಲಿಲ್ಲ ಇವತ್ತಿನ ದಿನ. ನೆಕ್ಸ್ಟ್ ದಿನಗಳಲ್ಲಿ ಹೇಳ್ಕೊತೀನಿ ನನ್ನ ಕಷ್ಟ ಸುಖಗಳನ್ನು. ನನಗೆ ಹೇಳೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಇನ್ನು ಈ ದೇವಸ್ಥಾನ ಯಾವುದು ಅಂತಂದರೆ ವೆಂಕಟರಮಣ ದೇವಸ್ಥಾನ, ನಮ್ಮ ಚಿತ್ರದುರ್ಗದಲ್ಲಿ ಇರೋವಂಥದ್ದು. ಈ ದೇವಸ್ಥಾನ ಬಂದುಬಿಟ್ಟು ಇವಾಗ ಈ ದೇವಸ್ಥಾನದ ಪಕ್ಕದಲ್ಲೇ ನನ್ನ ಫ್ರೆಂಡು ಮನೆ ಇರೋವಂಥದ್ದು, ಹಂಗಾಗಿ ಇಲ್ಲಿ ಬಂದಿದ್ದು. ಅದಾದಮೇಲೆ ಸಂಜೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಾರಿ, ಸಂಜೆಯಿಂದಲ್ಲ, ನೈಟಿಂದ. ಬೆಳಗ್ಗೆ ಬಂದು ಏನು ನಾನು ಉಳ್ಶಪ್ ಸಾಂಬಾರು ಮಾಡೋಗಿದ್ದೆ, ಅದಕ್ಕೆ ಅಂತ ಹೇಳ್ಬಿಟ್ಟು ಚಪಾತಿ ಸುಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೆ ಮನೆಯೆಲ್ಲ ಕ್ಲೀನಿಂಗು ಎಲ್ಲ ಮುಗ್ದಿತ್ತು. ಇವಾಗ ಏನು ಅಡುಗೆ ಮಾಡಿಕೊಂಡು ಊಟ ಮಾಡೋ ಅಂಥದ್ದು. ಅಲ್ಲಿಂದ ಬಂದ ತಕ್ಷಣ ಫುಲ್ಲು ಸುಸ್ತಾಗಿತ್ತು. ವೇದು ಬಾಪನ ಎತ್ಕೊಂಡು ನಡೆದು ಮತ್ತು ಅವನ ಜೊತೆ ನಡೀತಾ ಬಂದು, ಯಾಕಂದರೆ ನಿಧಾನ ನಡೆದ್ರೆ, ಇಲ್ಲ ಅಂತಂದರೆ ರೋಡು ಆ ಥರ ಎಲ್ಲ ಬಂದಾಗ ನಾನು ಎತ್ಕೊಂಡ್ರೆ ನಡೆಸಬೇಕಾಗುತ್ತೆ. ಇನ್ನು ಕುರ್ಚಿ ಮೇಲೆ ಎಲ್ಲ ಬಟ್ಟೆಗಳಿದ್ದಾವೆ, ಎಲ್ಲ ಒಗ್ದಿರೋ ಅಂಥದ್ದು ಮಡಚಬೇಕು. ಇನ್ನು ಏನಪ್ಪ ಅಂತ ಹೇಳಿದರೆ ನಮ್ಮ ಮನೆಯವರು ಇನ್ನೂ ಬಂದಿಲ್ಲ. ವೇದು ಪಾಪ ಹತ್ರ ಹೋಗಿದ್ದೆ, ವೇದು ಪಾಪಗೆ ಚಪಾತಿ ಹಾಕ್ಕೊಟ್ಟಿದ್ದೆ. ಅವನು ಕೂಡ ಚಪಾತಿ ತುಪ್ಪ ತಿಂತಾ ಇದ್ದಾನೆ. ತುಂಬ ಅಂದರೆ ತುಂಬ ಬೇಜಾರಾಯಿತು. ನಮ್ಮ ಮದುವೆಗಿತ್ತು ಜಾಗ ನೋಡಿಬಿಟ್ಟು ಏನಕ್ಕಂತ ಗೊತ್ತಿಲ್ಲ. ಇವತ್ತು ಫುಲ್ ಒಂಥರ ಮನಸ್ಸಿಗೆ ಏನೋ ಗೊಂದಲ ಅಂತ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿದ್ದೀವಿ. ಮದುವೆಗಿಂತ ಮುಂಚೆಗಿಂತಲೂ ನಾನು ಮದುವೆ ಆದಮೇಲೆ ತುಂಬ ಚೆನ್ನಾಗಿರೋ ಅಂಥದ್ದು. ಆದರೂ ಕೂಡ ಅವತ್ತಿನ ಸಿಚುವೇಶನ್ನು ಅದಕ್ಕಿಂತಲೂ ಮುಂಚೆ ಇದ್ದಿದ್ದಂಥ ನೋವನ್ನೆಲ್ಲ ನೆನೆಸ್ಕೊಂಡು ತುಂಬ ಬೇಜಾರು ಅಂತಲೇ ಹೇಳ್ಬೋದು. ಇನ್ನು ಸ್ವಲ್ಪ ಚಪಾತಿ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಇವತ್ತು ಚಪಾತಿ ಮಾಡಿದರೆ ಇನ್ನು ನಾಳೆ ಮಧ್ಯಾಹ್ನದವರೆಗೂ ವೇದಬಾಬು ಚಪಾತಿ ಅಂತ ಕೇಳ್ತಾನೆ ಇರ್ತಾನೆ. ನನಗೂ ಕೂಡ ಚಪಾತಿ ನಾಳೆ ಮಧ್ಯಾಹ್ನ ತಿನ್ನೋಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ಕೊಂಡಿದ್ದೀನಿ. ಅವ್ರ ಅಪ್ಪಾಜಿ ಇನ್ನೂ ಒಂದು 3ರಿಂದ 4 ತಿನ್ಬೋದು ಅಷ್ಟೇ. ಅದರಲ್ಲೂ ಪಲ್ಯ ಏನಾದರೂ ಇಲ್ಲ ಅಂತಂದರೆ ಬೇಜಾರು ಮಾಡ್ಕೊತಾರೆ. ಏನು ಮಾಡೋದು, ಸಾಂಬಾರು ಕೂಡ ಜಾಸ್ತಿನೇ ಇದೆ. ಮಧ್ಯಾಹ್ನ ಬಂದು ನನ್ನ ಫ್ರೆಂಡ್ ಮನೆಯಲ್ಲೇ ಊಟ ಮಾಡಿದ್ದೆ ನಾನು. ಹಾಗಾಗಿ
ಇನ್ನು ನೋಡ್ತಾ ಇರ್ಬೋದು ಡಬಲ್ ಚಪಾತಿನೇ ಸುಡೋ ಅಂಥದ್ದು. ಹಂಗಾಗಿ ಸ್ವಲ್ಪ ಬೇಗ ಬೇಗ ಆಗುತ್ತೆ. ಸ್ವಲ್ಪ ತೆಳ್ಳಗೇ ಉಜ್ಜಬೇಕು ನಮ್ಮ ಮನೆಯವರಿಗೆ. ವೇದ ಪಾಪು ಹತ್ರ ಹೋಗ್ಬಿಟ್ಟು ಚಪಾತಿ ಹಾಕಿ ಬಂದು ಒಂದೇ ಒಂದು ಚಪಾತಿ ಮಾತ್ರ ಸೀದೋಗ್ಬಿಟ್ಟಿದೆ. ಅದನ್ನೇನು ಮಾಮೂಲಿ ಹಸುವಿಗೆ ಕೊಡ್ತೀನಿ ನಾನು ಡೈಲಿ ಅಂತೇನಿಲ್ಲ. ನಾನು ಯಾವತ್ತು ಚಪಾತಿ ಮಾಡ್ತೀನೋ ಆವತ್ತಿನ ದಿನ ಹಸುಗಂತಲೇ ಒಂದು ಚಪಾತಿ ಎತ್ತಿಟ್ಟಿರ್ತೀನಿ. ಯಾಕಪ್ಪ ಅಂತ ಹೇಳಿದರೆ ತುಂಬ ಒಳ್ಳೆಯದು. ನಾವೇನೇ ಅಂದ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ. ದೇವ್ರ ಹತ್ರ ಬೇಡ್ಕೊಂಡಷ್ಟೇ ಹಸು ಹತ್ರ ಹೋಗ್ಬಿಟ್ಟು ಬೇಡಿ ಅದನ್ನ ಕೊಟ್ಟು ಬಂದರೆ ನಮ್ಮ ನಿಂತಿರೋಂಥ ಕೆಲಸಗಳೆಲ್ಲ ಆಗುತ್ತೆ. ನಾವು ಅಂದ್ಕೊಂಡಿರೋ ಕೆಲಸನೂ ಆಗುತ್ತೆ. ನಮ್ಮ ಆರಾಧ್ಯ ದೈವನೇ ಗೋವು ಅಂತ ಹೇಳ್ಬೋದು. ಹಂಗಾಗಿ ಯಾರಿಗಾದ್ರೂ ಏನಾದರೂ ಕಷ್ಟ ಅಂತ ಇದ್ದರೆ ಹಸುಗೆ ಚಪಾತಿ ತಿನ್ನಿಸ್ಬಿಟ್ಟು ಬೇಡ್ಕೊಂಡು ಬನ್ನಿ, ಒಳ್ಳೆಯದಾಗುತ್ತೆ ಅಂತ ನಾನು ತುಂಬ ವರ್ಷಗಳಿಂದ ನಾನು ಅದನ್ನು ರೂಢಿಸ್ಕೊಂಡ್ಬಂದಿದ್ದೀನಿ. ಮಕ್ಕಳ ವಿಷಯದಲ್ಲಾಗಿರ್ಬೋದು, ಮನೆ ಏನಾದರೂ ಬೇಕಾಗಿರೋಂಥ ಕೆಲಸದಲ್ಲಾಗಿರ್ಬೋದು, ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಹಸುಗೆ ಚಪಾತಿ ಮತ್ತು ಉಪ್ಪು ಅದರ ಜೊತೆ ಸ್ವಲ್ಪ ಬೆಲ್ಲ ಇಷ್ಟನ್ನು ಸೇರಿಸಿ ತಿನ್ನಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೇ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಡೇ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ಇದು ಪಾಪು ನೋಡ್ತಾ ಇರ್ಬೋದು ಎಷ್ಟು ಇಂಟ್ರೆಸ್ಟಿಂದ TV ನೋಡ್ತಾ ಇದ್ದಾನೆ. ಇನ್ನು ಇವತ್ತಿನ ರಂಗೋಲಿ ಈ ಥರ ಹಾಕಿದ್ದೆ. ಏನೋ ಗೊತ್ತಿಲ್ಲ, ಒಂದು ಸತಿ ಹೋಗ್ಬಿಟ್ಟು ಇದನ್ನೆಲ್ಲ ನೋಡ್ಕೊಬರ್ಬೇಕು ಅಂತ ಅನಿಸುತ್ತೆ. ಡೈಲಿ ಅಷ್ಟೇ, ಪ್ರತಿದಿನವೂ ಎದ್ದ ತಕ್ಷಣ ಪಟ್ಲಿ ಮರಿಗಳು ನೋಡ್ತಾ ಇದ್ದೆ. ಇವತ್ತು ನಮ್ಮ ಪಟ್ಲಿ ಮರಿನ ಮಾರಿದ್ದೀವಿ. 2 ಸರಿ ಪಟ್ಲಿ ಮರ ನೋಡುವಂಥದ್ದು. ಎದ್ದ ತಕ್ಷಣ ಬಂದು ಫಸ್ಟ್ ಹೋಗಿ ಪಟ್ಲಿ ಮರಿ ನೋಡ್ತೀನಿ. ಅದಾದಮೇಲೆ ಟೀ ಎಲ್ಲ ಕುಡಿದ್ಬಿಟ್ಟು ಏನು ಹೆಂಗೆ ಕಟ್ಟು ಬಿಚ್ಚಿದಾವೋ, ಇದು ಮಾಡ್ತಿದ್ದಾವೆ, ಗುದ್ದಾಡ್ತಾ ಇದ್ದಾವೆ. ತುಂಬ ಗುದ್ದಾಡ್ತಾ ಇದ್ದವು ಪಟ್ಲಿ ಮರಿಗಳು. ಹಾಗಾಗಿ ಇನ್ನೊಮ್ಮೆ ನೋಡಿ ಈ ಥರ ರಾಗಿ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ನಮ್ಮ ಮನೆಯಲ್ಲಿ 3 ಪಟ್ಲಿ ಮರಿ ಕೊಟ್ಟಿದ್ದೀವಿ. ನಮ್ಮ ಮಾವರವು ಕೂಡ 4 ಪಟ್ಲಿ ಮರಿ ಕೊಟ್ಟಿದ್ದಾರೆ. ಎಲ್ಲ ಒಂಥರ ಕೊಟ್ಟಿಗೆ ಖಾಲಿ ಅನ್ನಿಸ್ತಾ ಇದೆ. ಅವರಂತೂ ಇನ್ನು 4 ತೊಗೊಂಬಂದಿದ್ದಾರೆ ಪಟ್ಲಿ ಮರಿಗಳನ್ನ. ತೋರಿಸ್ತೀನಿ ನಿಮಗೆ ಅವು ಯಾವ ಥರ ಇದ್ದಾವೆ ಅಂತ. 4 ಬ್ಯಾಚು ಒಂದು ಸರಿ, ಇನ್ನು 4 ಬ್ಯಾಚ್ ಒಂದು ಸರಿ ತೊಗೊಂಬಂದಿದ್ದಾರೆ. ನೋಡ್ತಾ ಇರ್ಬೋದು, ಹೂಗಳಂತೂ ತುಂಬ ಚೆನ್ನಾಗಿದ್ದಾವೆ. ಇದು ಈಗ ಮೊನ್ನೆ ಆಷಾಢಕ್ಕೆ 1 ವರ್ಷ ಕಂಪ್ಲೀಟ್ ಆಯಿತು. ಅವತ್ತು ಹಾಕಿರೋಂಥದ್ದು ಇದು. ನನಗಂತೂ ತುಂಬ ಖುಷಿಯಾಗುತ್ತೆ ಈ ಹೂವಿನ ಗಿಡಗಳನ್ನ ನೋಡ್ತಾ ಇದ್ದರೆ. ನಾವೇ ಹಾಕಿರೋಂಥ ಗಿಡಗಳು ನಮ್ಮ ಎದುರಿಗೆ ಇಷ್ಟೊಂದು ಹೋಗ್ಬಿಟ್ರೆ ಯಾರಿಗೆ ತಾನೇ ಖುಷಿಯಾಗಿಲ್ಲ. ನನಗಂತೂ ತುಂಬ ಖುಷಿಯಾಗುತ್ತೆ. ಇನ್ನೊಂದೇನಪ್ಪ ಅಂದರೆ ಪಟ್ಲಿ ಮರಿಗಳು ಇವಾಗ ಏನಿದೆ ಅದ್ರ ಜೊತೆ ಮತ್ತು ಇದು 2 ಸೇರಿಬಿಟ್ಟು 13,000ಕ್ಕೆ ನಾವು ತಂದಿರೋಂಥದ್ದು. ಇನ್ನು 2 ಚಿಕ್ಕುನ 9,000ಕ್ಕೆ ಜೊತೆ ತಂದಿರೋಂಥದ್ದು. ಒಟ್ಟು ಇವಾಗ 3 ಕೊಟ್ಟಿದ್ದೀವಿ. ಒಂದು ಮಾತ್ರ ಇನ್ನು ಚಿಕ್ಕದೇ ಅಂತ ಹೇಳ್ಬೋದು, ಅದನ್ನು ಕೊಟ್ಟಿದ್ದು. ಇನ್ನು ನೋಡ್ತಾ ಇರ್ಬೋದು, ಹೂವು ತಂದು ತುಳಸಿ ಗಿಡಕ್ಕೆ ಇಟ್ಟ ತಕ್ಷಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. 3ರಿಂದ ನಾವು ಕೊಟ್ಟಿರೋ ಅಂಥದ್ದು 37,600 ರೂಪಾಯಿಗೆ ಕೊಟ್ಟಿರೋ ಅಂಥದ್ದು. ಲಾಭ ಎಷ್ಟು ಏನು ಅಂತ ನಿಮಗೂ ಕೂಡ ಗೊತ್ತಾಗಿರುತ್ತೆ. ಪರವಾಗಿಲ್ಲ, ಚೆನ್ನಾಗಿ ಹೋಗಿದ್ದಾವೆ. ಯಾಕಂದರೆ ಇತ್ತೀಚೆಗೆ ನಾವು ಮೆಕ್ಕೆಜೋಳನೂ ಖಾಲಿ ಆಗಿದ್ವು. ವೇದ ಪಾಪು ನೋಡ್ತಾ ಇರ್ಬೋದು, ಕಣ್ಣು ಮಿಟುಕಿಸ್ದೇನೆ ಚಿಂಟು TV ನೋಡ್ತಾ ಇದ್ದಾನೆ. ಅವ್ನು ಬರ್ತಡೆಗಂತ ತಂದಿರೋಂಥ ಬಲೂನ್ಸ್ನ ಕೊಟ್ಟಿದ್ದೀನಿ, ಆಟ ಆಡ್ತಾ ಇದ್ದಾನೆ. ಡೈಲಿ 1-2 ಈ ಥರ ಹೂ ಕೊಟ್ಟರೆ ಆಟ ಆಡ್ತಾನೆ. ಇನ್ನು ಇದು ಹಪ್ಳಕ್ಕೆ ಅಂತ ಹಿಟ್ಟು ಹಾಕ್ಸ್ಕೊಂಬಂದಿದ್ದೀನಿ. ಹಪ್ಳ ಯಾವಾಗ ಮಾಡಬೇಕೋ ಗೊತ್ತಿಲ್ಲ. ಸಂಡಿಗೆ ನೋಡ್ತಾ ಇರ್ಬೋದು, ಇನ್ನು ಇಷ್ಟಿದ್ದಾವೆ, ಒಂದು 2-3 kg ಆಗೋಷ್ಟು ಸಂಡಿಗೆ ಇದ್ದಾವೆ. ಇನ್ನು ಇವತ್ತು ಸಾಂಬಾರಿಗೆ ಏನಿಲ್ಲ ಅಂತ ಹೇಳ್ಬಿಟ್ಟು ಮನೇಲೇ ಇರುವಂಥ ತಿಳಿ ಸಾಂಬಾರು, ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ತಿಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಟೊಮೊಟೊ ಮತ್ತು ಒಣಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಪಾತ್ರೆ ಕೂಡ ಇಟ್ಟು ಎಣ್ಣೆ ಕೂಡ ಹಾಕಿದ್ದೀನಿ. ಇವಾಗ ಸ್ವಲ್ಪ ಕರಿಬೇವು, ಜೀರಿಗೆ, ಸಾಸಿವೆ ಒಗ್ಗರಣೆಗೆ ಹಾಕ್ಕೊಂಡು ಒಂದು ಕಾಯಿ ಇತ್ತು, ಅದು ಸ್ವಲ್ಪ ಒಣಗಿ ಹೋಗಿರೋ ಥರ ಆಗಿತ್ತು ಕಾಯಿ. ಅದನ್ನೇ ತುರಿದಿದ್ದೀನಿ. ಹೋದ ಭಾನುವಾರ ಅಂದರೆ ನಾವು ಬೋರೆ ದೇವ್ರಿಗೆ ಹೋಗಿದ್ವಿ, ನಮ್ಮ ಮನೆ ದೇವ್ರಿಗೆ. ಅಲ್ಲಿ ಹೊಡೆಸ್ಕೊಂಬಂದಿರೋಂಥ ಕಾಯಿ ಇದು. ಸ್ವಲ್ಪ ಒಣಗಿ ಥರ ಇದೆ, ನೋಡ್ತಾ ಇರ್ಬೋದು. ಅದನ್ನೇ ತುರ್ಕೊಂಡಿದ್ದೀನಿ. ಸ್ವಲ್ಪ ಜೊತೆಗೆ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಅದು ಹಳೆ ಹುಣಸೆ ಹಣ್ಣೇ, ಇನ್ನೂ ಹೊಸ ಹುಣಸೆ ಹಣ್ಣು ಕುಟ್ಟಿಲ್ಲ. ಹಾಗಾಗಿ ಇವಾಗ ಎಲ್ಲನೂ ಒಗ್ಗರಣೆ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ಯಾಕೋ ತಿನ್ನಬೇಕು ಅಂತ ಅನಿಸಿತ್ತಂತೆ, ಹೋಳಿಗೆ ಸಾಂಬಾರು ಥರ ಮಾಡು ಅಂತ ಹೇಳ್ತಾಯಿದ್ರು. ಹಂಗಾಗಿ ಮಾಡ್ಕೊಂಡಿದ್ದೀನಿ. ಹಿಂಗಾಯಿತು ಕತೆ, ನಮ್ಮ ಪಟ್ಲಿ ಮರಿ ಕತೆ. ಮೆಕ್ಕೆಜೋಳ ಇದ್ದಿದ್ರೆ ಇನ್ನೂ ಸ್ವಲ್ಪ ದಿನ ಇಟ್ಕೋಬೋದಾಗಿತ್ತು. ಮತ್ತು ಕಡಿಮೆ ಗಡಿಸಿತ್ತು, ಅಂದರೆ ತೂಕ ಅಷ್ಟೊಂದು ಬರ್ತಾಯಿದ್ದಿಲ್ಲ. ಚಿಕ್ಕ ವೇಟ್, ದೊಡ್ಡದು ಮಾತ್ರ ಒಂಥರ ಅಲ್ಲಿಟ್ಟಿರೋ ಥರ ಆಗಿತ್ತು. ಅದೊಂದೇ ಒಂದು 15,000. ಇನ್ನು ಅವೆರಡಕ್ಕೆ ಅಂತ ಅಂದ್ಕೊಂಡು ಕೊಟ್ವಿ. ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಪಟ್ಲಿ ಮರಿ ತರೋದು ಯಾವಾಗ ಏನು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ತೀನಿ. ಇವಾಗ ಬಂದುಬಿಟ್ಟು ಟೊಮೊಟೊ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ.
ಏನೋ ಒಂಥರ ಪಟ್ಲಿ ಮರಿ ಇದ್ದಾಗಂದರೆ ಹುಲ್ಲಿಗೆ ಹೋಗ್ಬೇಕಾಗಿತ್ತು, ಮತ್ತು ಅದನ್ನೇ ಮೇವು ನೀರು ಅಂತ. ಇವಾಗ ಒಂದಾಗಿರೋದ್ರಿಂದ ಸ್ವಲ್ಪ ಕೆಲಸ ಕಡಿಮೆ ಆಗಿದೆ. ಒಂದು ಪಟ್ಲಿ ಮರಿಗೆ ನಮ್ಮ ಮನೆಯವರು ಇಲ್ಲೇ ಎಲ್ಲಾದರೂ ಮೇವು ನೋಡ್ತಾರೆ. ಇನ್ನು ಇವತ್ತಿಂದ ಹುಲ್ಲಿಗೆ ಹೋಗುವಂಥದ್ದು ತಪ್ಪು ಕೂಡ. ಇನ್ನು ಇವಾಗ ಬಂದು ನೋಡ್ತಾ ಇರ್ಬೋದು, ನೀಟಾಗಿ ಫ್ರೈ ಆಗಿತ್ತು. ಹಾಗಾಗಿ ಬೇಳೆಕಟ್ಟು ನಾವೇನು ಬೇಯಿಸಿ ಎತ್ತಿಟ್ಕೊಂಡಿದ್ವಲ್ಲ ಆ ಬೇಳೆಕಟ್ಟನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಇದಾದಮೇಲೆ ಹಿಂದಿನ ವೀಡಿಯೋದಲ್ಲಿ ಒಂದು ವೀಡಿಯೋ ಮಿಸ್ ಆಗಿದೆ, ಡಿಲೀಟ್ ಕೂಡ ಆಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಅದಾದ ನಂತರ ಬರೋವಂಥ ವೀಡಿಯೋ ಇದು ಹಾಕ್ತಾಯಿದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಈ ಥರ ತಪ್ಪಾಗಿದೆ ನನ್ನ ಕಡೆಯಿಂದ. ಇನ್ನು ಇದು ಮಾಮೂಲು ನಮ್ಮ ಮನೆಯಲ್ಲಿ ಮಾಡಿರೋಂಥ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ, ಸ್ವಲ್ಪ ಮಾರುತಿ ಸಾಂಬಾರು ಪುಡಿ, ಇಷ್ಟನ್ನು ಕೂಡ ಸಾಂಬಾರು ಜೊತೆ ಸೇರಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಇನ್ನು ಸಾಂಬಾರು ಕುದಿಯಲಿ ಅಂತ ಕುದಿಯೋಕ್ಕೆ ಬಿಡೋದು, ಮತ್ತು ಮುದ್ದೆ ಅನ್ನ ಮಾಡ್ಕೊಳ್ಳೋ ಅಂಥದ್ದು, ಸ್ವಲ್ಪ ಚಟ್ನಿ ಇದೆ, ಅದ್ರ ಜೊತೆ ಮುದ್ದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಯಾರೆಲ್ಲ ವಿಡಿಯೋ ನೋಡಿದ್ರು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.